ನೋಡಬೇಕು. ತುಂಬ ಸಕ್ಸಸ್ ಆಗುತ್ತೆ. ಎಲ್ಲ ಫಿಲಮ್ ಇಂಥದ್ದು ಇಷ್ಟ ಆಯಿತು ಅನ್ನಂಗಿಲ್ಲ. ಫಿಲಮ್ ತುಂಬ ಚೆನ್ನಾಗಿದೆ, ಯಾವುದು ಬೋರಿಂಗೇ ಇಲ್ಲ. ಇನ್ನು ನೋಡಬೇಕು ಅನಿಸ್ತಾ ಇದೆ. ನಮಗೆ ಎಂಡ್ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ನೋಡೋಕ್ಕಂತೂ ಇದು ಟೈಮ್ ಸಾಕಾಗ್ತಿರೋದು. ಅದು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಹೀರೋ ಎಲ್ಲ ಪಾತ್ರಗಳು ಎಲ್ಲವೂ ಚೆನ್ನಾಗಿದೆ. ಏನಂತಾರೆ ರೋಡ್ರು ಮತ್ತು ಈ ಬಡ ರೈತ ಮುಖ್ಯ ಇದೆಯಲ್ಲ, ಅದು ಕತೆ ತುಂಬ ಚೆನ್ನಾಗಿ ನೋಡಿದ್ದಾರೆ. ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ. ನಾವು ಇದಾಗತ್ತಾ ನನ್ನ ಪ್ರಕಾರ ಅದನ್ನೇ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಅದೇ ಥರ ವಚನವರು ಭಾಳ ಒಂದು ಕೆಟ್ಟ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗಲೂ ಅಷ್ಟೇ ಕೆಟ್ಟದ್ದು ಈ ಥರ ಒಳ್ಳೆಯದನ್ನು ಜನ ಬೇಗ ಮಾಡ್ತಾರೆ, ಕೆಟ್ಟದ್ದು ಭಾಳ ಕೊಟ್ಟಿರ್ತಾರೆ. ಸೊ ಆ ಥರ ಒಂದು ಪಾತ್ರನ ವಚನ ಮಾಡಿದ್ದಾರೆ, ವಿಲನ್ ಪಾತ್ರ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದು ನಿಮ್ಮ ಹೈಟ್ ತುಂಬ ಜಾಸ್ತಿ ಆಯಿತು ಅಂತ. ಹೀರೋ ಫೈಟ್ ಮಾಡೋದಾಗಿದೆ ಮಾಡೋದ್ರಲ್ಲಿ ಹೈಟ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ ನಿಮ್ಮ ಹೈಟಲ್ಲಿ. ಬಟ್ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸಂಭಾಷಣೆ ತುಂಬ ಚೆನ್ನಾಗಿದೆ. ನೀವೇ ಬಂದಿದೆ ಸರ್, ಸೊ ರಿಯಲಿ ನನಗೆ ಅದು ತುಂಬ ಇಷ್ಟ ಆಯಿತು. ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿದ್ದು ನನಗೆ ಸಂಭಾಷಣೆ ಇಷ್ಟ ಆಯಿತು. ಕೌಂಟರ್ ಡೈಲಾಗ್ಸ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಕ್ಯಾಮ್ರಾವು ಚೆನ್ನಾಗಿದೆ. ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಈ ಸಿನಿಮಾ ದಯವಿಟ್ಟು ಮಿಸ್ ಮಾಡಬೇಡಿ. ಪ್ಲೀಸ್ ಎಲ್ಲ ಬಂದು ಥಿಯೇಟರ್ಗೆ ಮೂವಿ ನೋಡಿ ಆ್ಯಂಡ್ ಎಲ್ರಿಗೂ ಸಪೋರ್ಟ್ ಮಾಡಿ. ಹೊಸಬ್ರಿಗೂ ತುಂಬ ಸಪೋರ್ಟ್ ಬೇಕಾಗಿದೆ. ಮೂವಿ ಸ್ಟೋರಿ ಚೆನ್ನಾಗಿದೆ ಆ್ಯಂಡ್ ಎಡಿಟಿಂಗ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಮ್ಮ ಮೊದಲು ರೀಲ್ಸ್ ಮಾಡ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಮ ಆ್ಯಕ್ಟಿಂಗ್ ಫ್ರೆಂಡ್ಸ್ ಎಲ್ಲ ಏನು ಫ್ಯಾಮಿಲಿಯವರೆಲ್ಲ ನಿಮ್ಮನ್ನು ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ಹೇಗಿತ್ತು ರಿಯಾಕ್ಷನ್? ಏನು ಫ್ಯಾಮಿಲಿ ಯಾರು ಮಾಡಿರಲಿಲ್ಲ, ಸೊ ನಾನೇ ಫಸ್ಟ್. ಚೆನ್ನಾಗಿ ಒಳ್ಳೆ ಸಪೋರ್ಟ್ ಮಾಡಿ, ಜನಗಳೇ ಸಪೋರ್ಟ್ ಮಾಡಬೇಕು. ಇಷ್ಟೇ ಮಾಡಿದ್ದಾರೆ ಎಲ್ಲ ಸಪೋರ್ಟ್ ಮಾಡಬೇಕು. ವಿಷಯ ಆಯಿತು, ಬೇರೆ ಮೂವಿ ನೋಡ್ತಿದ್ದು ನಮ್ಮ ಸುರದೇವರು ಖುಷಿ ಆಯಿತು. ಯಾವ ಸೀನ್ ನಿಮಗೆ ತುಂಬ ಇಷ್ಟ ಆಯಿತು? ದೈವ ಅಂತ ಬಂದಾಗ ನಿಮಗೆ ರೈಟ್ ಸೈಡಲ್ಲಿ ಏನು ಇಟ್ಕೊಂಡು ಬಂದರೆ ನೀವು ಏನು ಸೈಡ್ ನೋಡ್ಬೋದು. ಅಂದರೆ ಆಲ್ಮೋಸ್ಟ್ ದೈವ ಅಂತ ನಾನು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಚೆನ್ನಾಗಿತ್ತು. ನಾನು ಗೊತ್ತಾಯಿತು ಫ್ಯಾಮಿಲಿ ಫ್ಯಾಮಿಲಿ ಚೆನ್ನಾಗಿತ್ತು. ಹೀರೋ ಆ್ಯಕ್ಟಿಂಗ್ ಬಂದು ಚೆನ್ನಾಗಿದೆ, ಹೊಸದಾಗಿ ಚೆನ್ನಾಗಿದೆ. ಎಲ್ಲ ಸಪೋರ್ಟ್ ಮಾಡಿ. ಪಾಸಿಟಿವ್ ರಿವ್ಯೂ ಫ್ಯಾಮಿಲಿ ಫ್ರೆಂಡ್ಸು ಆಡಿಯನ್ಸು ಎಲ್ಲರೂ ಸಿನಿಮಾ ಬಗ್ಗೆ ಪಾಸಿಟಿವ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ನ ಎಲ್ಲರೂ ಹೈಲೈಟ್ ಅಂತ ಹೇಳ್ತಾರೆ. ಈ ಶಿವರಾತ್ರಿ ಒಂದು ಸೂಟಬಲ್ ಸಿನಿಮಾ ಬಂದಿದೆ ಅಂತ ಹೇಳ್ತಿದ್ದಾರೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ. ಅದರಲ್ಲಿ ಸಿನಿಮಾನೇ ಒಂದು ಲೆವೆಲ್ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ಲೆವೆಲ್ ಇದೆ. ಆ ಸಿನಿಮಾನ ಥಿಯೇಟ್ರಲ್ಲೇ ಹೋದರೆ ವೈಬ್ಸ್ನ ಫೀಲ್ ಮಾಡ್ಬೋದು. ಈ ಶಿವರಾತ್ರಿಯಲ್ಲಿ ಪಕ್ಕ ನೀವು ಒಂದು ಶಿವನ ವೈಬ್ಸ್ನ ಕ್ಲೈಮ್ಯಾಕ್ಸ್ ಫೀಲ್ ಮಾಡೇ ಮಾಡ್ತೀರಾ. ಆ ಎಕ್ಸ್ಪೀರಿಯನ್ಸ್ ನಾನು ಕೊಡ್ತೀನಿ. ಯಾಕಂದರೆ ನಾನು ಕೊಡ್ಬೋದೇನೋ ಅಂತ ಅನ್ಕೋತಾ ಇದ್ದೆ, ಬಟ್ ಇವತ್ತು ಗೊತ್ತಾಯಿತು 100% ಬಂದು ಸಿನಿಮಾ ನೋಡಿ ಪಕ್ಕ ಒಂದು ಶಿವರಾತ್ರಿ ಶಿವನ ವೈಬ್ಸ್ನ ಸಿನಿಮಾ ನಿಲ್ಲೋದಂದರೆ ಅದು ಏನು ಆಡಿಯನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ವೈರಲ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತಿಳಿಸೋದು ಜನ ಜನಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಏನಕ್ಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೇ ಮಾಡಿ ಯಾರನ್ನೇ ಕರೆಸಿ ಏನೇ ಸುಮ್ಮನೆ ತಿಳಿಸ್ಬೇಕಂತ ಅನ್ಕೋತಿದ್ರು. ಅದಕ್ಕೆ ಜನ ಬಂದರು ಹೊರಗಡೆ ಹೋಗಿ ಅಂತ ನೋಡಿದ್ಮೇಲೆ ನಾವು ಫ್ರೀಯಾಗಿ ಕರ್ಕೊಂಬಂದು ತೋರಿಸಿದ್ರು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಸೊ ಆ ಥರ ಯಾವುದು ನಾನು ಮಾಡ್ತಾಯಿಲ್ಲ. ನಾನು ನೋಡಿ ಆಡಿಯನ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ರೀಸನ್ ಏನಂದರೆ ಆಡಿಯನ್ಸು
ಮಾತಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರಷ್ಟೇ ಸಿನಿಮಾ ಗೆಲ್ಲೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಿನಿಮಾ ಗೆಲ್ಲಲ್ಲ. ಅದು ನಾನು ತಿಳ್ಕೊಂಡಿರೋಂಥ ಒಂದು ಸತ್ಯ. ಸೊ ನನಗೆ ಆಡಿಯನ್ಸೇ ದೇವರು, ಆಡಿಯನ್ಸ್ನೇ ಕಾಣಿಸುತ್ತೆ. ನಮ್ಮ ಮಂಜುನಾಥ್ ಸೂರ್ಯ ಸರ್ ಈ ಸಿನಿಮಾದಲ್ಲಿ ನನಗೆ ಒಂದು ಬ್ಯಾಕ್ ಬೋನ್ ಆಗಿ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಧನ್ಯವಾದಗಳು. ನಿರ್ದೇಶಕರು ಮತ್ತು ಡಾಕ್ಟರ್ ನಮ್ಮ ಜಯರಾಜ್ ಭಾಳ ಕಷ್ಟಪಟ್ಟಿದ್ದೀನಿ. ಅವ್ರ ಕನಸು ಏನು ಇಷ್ಟು ಕಷ್ಟಪಟ್ಟು ಪ್ರೇಕ್ಷಕರ ಬಗ್ಗೆ ನಿಮ್ಮ ಮುಂದೆ ಬಂದು ನಿಂತಿದೆ ಸಿನಿಮಾ. ಯಾರು ಏನೇ ಸಿನಿಮಾ ಮಾಡ್ಬೋದು ಮನೆ ಗೆಲ್ಸೋಕೆ ಅದು ಪ್ರೇಕ್ಷಕರನ್ನೇ. ಪ್ರೇಕ್ಷಕರು ಕೈ ಹಿಡಿದ್ರೆ ಯಾವ ಸಿನಿಮಾ ಗೆಲ್ಲುತ್ತೆ. ಎಷ್ಟೊಂದು ಸಿನಿಮಾ ಗೆಲ್ಸಿದ ಇದು ಕೂಡ ಒಂದು ಕಂಟೆಂಟ್ ಸಿನಿಮಾ ನಮ್ಮ ಜನ ಬೆಳೀತಾ ಇರ್ತದೆ. ಹಾಗೆ ದೈವ ಅಂತ ಹೇಳ್ತೀವಲ್ಲ, ಕಾಂತಾರ ಬಗ್ಗೆ ಇದು ಕೂಡ ದೈವಾರಾಧನೆ ಅಲ್ಲ, ಆದರೆ ನಮ್ಮ ಜನರ ಮೂಲಕ ಕಾಲಭೈರವೇಶ್ವರನ ಆರಾಧನೆ ದೈವ ಕಥೆ. ಅನ್ಯಾಯಗಳು ಯಾವಾಗಲೂ ದೇವರಿಗೆ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿದೆ. ದಯಮಾಡಿ ಎಲ್ಲರೂ ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ಮುಖ್ಯ. ನೀವು ಸಿನಿಮಾ ಗೆಲ್ಸಿದ್ರೆ ಎಲ್ಲ ಸಿನಿಮಾ ಗೆಲ್ಲುತ್ತೆ. ನೀವೇ ಈ ಸಿನಿಮಾಕ್ಕೆ ಅನ್ನದಾತರು ಕೂಡ ಏನು ಪ್ರೇಕ್ಷಕರು ರಾಜ್ಕುಮಾರ್ ಅವರು ಕೂಡ ಹೇಳಿದ್ದಾರೆ, ನೀವೆಲ್ಲ ಈ ಸಿನಿಮಾ ಗೆಲ್ಸಿದ್ದೀರಿ. ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡು ಎಷ್ಟು ಖುಷಿ ಆಯ್ತು. ಮಾಡಿ ಯಾವಾಗ ಸಿನಿಮಾ ಚೆನ್ನಾಗಿದೆ, ನನಗಿನ್ನ ಕಥೆ ಚೆನ್ನಾಗಿದೆ, ಏನು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಬೇರೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಒಂದು ಒಳ್ಳೆಯ ಅದ್ಭುತ ಮೂವಿ ನೋಡಿದ್ವಿ, ದೈವ ಅಂತ. ಸೊ ನನಗೆ ಇವರು ಸ್ವಲ್ಪ ಬೇರೆ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಒಂದೇ ಪರಿಚಯ ಆಗಿದೆ. ಬಹುಶಃ ನನ್ನ ಪ್ರಕಾರ ಒಂದು ತಿಂಗಳಿಂದಲೇ ಸರ್, ಒಂದು ತಿಂಗಳಿಗೆ ಆಲ್ರೆಡಿ ಒಂದು ಟ್ರೈಲರ್ ನೋಡಿದೆ. ಆ ಟ್ರೈಲಲ್ಲಿ ಏನೋ ಸಮಥಿಂಗ್ ಹೊಸತನ ಕಾಣಿಸ್ತು. ಹಂಗಾಗಿ ಸೊ ಒಂದ್ಸಲ ಸಿನಿಮಾ ನೋಡೋಣ ಬನ್ನಿ ಅಂತ ತೋರಿಸ್ತೀನಿ. ದಯವಿಟ್ಟು ನಿಮ್ಗೆ ಒಳ್ಳೆ ಆಲ್ರೆಡಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದೀನಿ. ಸೊ ನನ್ನ ಸಿನಿಮಾ ಒಳ್ಳೆ ಸಬ್ಜೆಕ್ಟ್ ಬರ್ತದೆ. ದಯಮಾಡಿ ಎಲ್ಲರೂ ಪ್ರೋತ್ಸಾಹ ಎಲ್ಲರೂ ಮಾತಾಡ್ತೀವಿ ಟೀಮ್ ಅವರು ಆಲ್ಮೋಸ್ಟ್ ಚೆನ್ನಾಗಿದೆ. ಹಳ್ಳಿ ಸೊಗಡು ಚೆನ್ನಾಗಿದೆ, ನೋಡ್ಬೋದು ಸರ್. ಸಿನಿಮಾದಲ್ಲಿ ಶಿವರಾತ್ರಿಗೆ ಏನೋ ಸ್ಪೆಷಲ್ ಇದೆ ಅಂತಲ್ಲ, ಏನು ಸ್ಪೆಷಲ್? ಖಂಡಿತವಾಗ್ಲೂ ಶಿವರಾತ್ರಿ ಒಂದು 20 ನಿಮಿಷ ಸಕ್ಕತ್ತಾಗಿದೆ. ಅಂದರೆ ಶಿವರಾತ್ರಿಗೆ ಹಬ್ಬ ಮಾಡ್ತಾರಲ್ಲ, ಅಲ್ಲೊಂದು 2 ಅವರ್ ಅಲ್ಲಿ ಸ್ಪೆಂಡ್ ಮಾಡೋದು. 2 ಅವರ್ ಸಿನಿಮಾ ನೋಡಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.